ಬಿಜೆಪಿ ವಿಫಲವಾಯಿತಾ? ವಿಪಕ್ಷದ ಕಾರ್ಯವೈಖರಿಗೆ ಬೇಸರ ವ್ಯಕ್ತಪಡಿಸಿದ ಕೇಸರಿ ಕಮಾಂಡ್ ಯಾವುದೇ ಅಭಿಪ್ರಾಯವನ್ನು ನೀಡದೆ ಫುಲ್ ಸೈಲೆಂಟ್ ಆಗಿಬಿಟ್ರು. ಹಾಗಾದ್ರೆ ಜನರಿಂದ ವಿರೋಧ ಇದ್ರೂ ಕೂಡ ಬಿಜೆಪಿ ಬಳಸಿಕೊಳ್ತಿಲ್ವಾ? ಜನಾಕ್ರೋಶ ವ್ಯಕ್ತವಾಗ್ತಿದೆ ರೀ ಸರ್ಕಾರದ ವಿರುದ್ಧ. ಸರ್ಕಾರವೇ ನೇರ ಹೊಣೆ, ಅವರೇ ಈ ಘಟನೆಗೆ ಕಾರಣ ಅನ್ನುವಂಥ ಅಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾವೆ. ಆದರೆ ಬಿಜೆಪಿ ಇದನ್ನ ಸರಿಯಾಗಿ ಬಳಸಿಕೊಳ್ಳಲಿಲ್ವಾ? ಸಿಎಂ ಡಿಸಿಎಂ ರಾಜೀನಾಮೆಗೆ ಅವಕಾಶ ಇದ್ರೂ ಕೂಡ ಬಳಸಿಕೊಳ್ಳುವಲ್ಲಿ ವಿಫಲರಾದ್ರ. ಸಮರ್ಪಕ ಹೋರಾಟ ರೂಪಿಸುವಲ್ಲಿ ಫೇಲ್ ಆಯ್ತಾ ಕೇಸರಿ ಪಡೆ? ರಾಜ್ಯ ಬಿಜೆಪಿ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದಾರಂತೆ ರಾಷ್ಟ್ರೀಯ ನಾಯಕರು. ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸದೆ ಕೇಂದ್ರ ನಾಯಕರು ಇಲ್ಲಿ ಸೈಲೆಂಟ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಕೇಶ್, ನಿಜಕ್ಕೂ ಇದು ಬಿಜೆಪಿಗೆ ಸಿಕ್ಕಂಥ ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು ಈ ಅವಧಿಯಲ್ಲಿ. ಯಾಕಂದರೆ ಭಾಳ ದೊಡ್ಡದಾಗಿ ಹೋರಾಟವನ್ನು ರೂಪಿಸ್ಬೋದಾಗಿತ್ತು, ರಾಜೀನಾಮೆಗೆ ಒತ್ತಾಯ ಮಾಡ್ಬೋದಾಗಿತ್ತು. ಆದರೆ ಹೋರಾಟಗಳು ನೋಡ್ತಾ ಇದ್ದೀವಿ ಬಿಜೆಪಿದು. ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ಗಳು, ಗಾಂಧಿ ಪ್ರತಿಮೆ ಮುಂದೆ ಪ್ರೊಟೆಸ್ಟ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ಇದರ ವಿರುದ್ಧ ಮಾತನಾಡದೆ ಮೌನ ವಹಿಸಿರುವುದಕ್ಕೆ ರಾಜ್ಯ ಬಿಜೆಪಿ ನಾಯಕರ ಈ ನಡೆಗಳೇ ಕಾರಣ ಆಗಿದೆಯಾ ಅನ್ನೋದು ಹಾಗಾದರೆ? ಪ್ರಭು, ರಾಜಕೀಯದಲ್ಲಿ ಅವಕಾಶಗಳು ಸಿಕ್ಕಾಗ ಅದನ್ನು ಬಳಸ್ಕೊಳ್ಳಬೇಕು. ಅದು ವಿಪಕ್ಷವಾಗಿದ್ದರೆ ಅದನ್ನು ಇನ್ನಷ್ಟು ಸಮರ್ಥವಾಗಿ ಬಳಸ್ಕೊಳ್ಳಬೇಕು ಅನ್ನುವಂಥ ನಿರೀಕ್ಷೆ ಆ ಪಕ್ಷಗಳ ಮುಖಂಡರದಾಗಿರ್ತದೆ. ಸನ್ನಿವೇಶ ಯಾವುದೇ ಆಗಿರಲಿ, ಕೆಲವೊಂದಷ್ಟನ್ನು ಹೊರತುಪಡಿಸಿ ಉಳಿದ ಕಾಲಮಾನಗಳಲ್ಲಿ ಅದನ್ನು ತನ್ನ ಲಾಭಕ್ಕೆ ವಿಪಕ್ಷ ಬಳಸಿಕೊಳ್ಳಲೇಬೇಕು ಅನ್ನುವಂಥದ್ದು ಇದುವರೆಗೂ ನಡೆದಿರುವಂಥ ರಾಜಕೀಯ ಲೆಕ್ಕಾಚಾರದ ನಿರ್ಧಾರಗಳು. ಸೊ ಅದೇ ಲೆಕ್ಕಾಚಾರವನ್ನು ಬೆಂಗಳೂರಿನಲ್ಲಿ RCBಯ ಸಂಭ್ರಮಾಚರಣೆ ವೇಳೆ ಆದಂತಹ ಕಾಲ್ತುಳಿತದ ಘಟನೆ ಪ್ರಕರಣ ಮತ್ತು ಸರ್ಕಾರ ಅದರ ವಿಚಾರದಲ್ಲಿ ನಡೆದುಕೊಳ್ತಿರುವ ಬಗ್ಗೆ ವಿಪಕ್ಷದ ನಡೆಯನ್ನು ಆ ಪಕ್ಷದ ವರಿಷ್ಠರು ಅದಕ್ಕೆ ಬೇಸರ ವ್ಯಕ್ತಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಅಂದರೆ ಪ್ರಖರವಾಗಿರುವಂಥ ವಿಚಾರವನ್ನು ಸರ್ಕಾರವೇ ತಟ್ಟೆಯಲ್ಲಿಟ್ಟು ಕೊಟ್ಟ, ಅಂದರೆ ತಿಂಡಿಯನ್ನು ಕೊಟ್ಟ ರೀತಿಯಲ್ಲಿ ಅದನ್ನು ಕೊಡ್ತಾ ಇದೆ. ಅದನ್ನು ಸಮರ್ಥವಾಗಿ ಬಳಸಿಕೊಂಡು ರಾಜ್ಯ ಸರ್ಕಾರದ ಹಾಗೆ ಮುಖ್ಯಮಂತ್ರಿಗಳು ಮತ್ತು ಈ ಘಟನೆಗೆ ಕಾರಣಕರ್ತರೆಂದು ಕರೆಯಲಾಗ್ತಿರುವಂತಹ DCM, ಹೋಮ್ ಮಿನಿಸ್ಟರ್ ಅವರುಗಳನ್ನು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕು, ಆ ಮುಖಾಂತರ ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಳ್ಳುವುದರಲ್ಲಿ ವಿಪಕ್ಷ ಎಡುತ್ತಾ ಇದೆ ಅನ್ನುವಂತಹ ಮಾತು ಆ ವಲಯದಲ್ಲಿ ಕೇಳಿಬರ್ತಾ ಇದೆ. ಸೊ ವಿಪಕ್ಷಗಳು ಕೇವಲ ಸಾಂಕೇತಿಕವಾಗಿ ಪ್ರತಿಭಟನೆ ಸ್ವರೂಪವನ್ನು ತೋರುತ್ತಿದ್ದೇವೆ ಹೊರತು ಅದನ್ನು ತೀವ್ರ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಪದೇ ಪದೇ ಲೆಕ್ಕಾಚಾರಗಳು, ಮಾತುಕತೆಗಳು ನಡೆದರೂ ಕೂಡ ಅದನ್ನು ಕಾರ್ಯಗತ ಮಾಡುವಲ್ಲಿ ಎಡುತ್ತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಸೊ ಹೀಗಿರೋದ್ರಿಂದಾಗಿ ಈ ವ್ಯತ್ಯಾಸದ ವಿಚಾರದಲ್ಲಾಗಿರುವಂಥ ಲೋಪದೋಷಗಳನ್ನು ಸಮರ್ಪಕವಾಗಿ ಪಕ್ಷ ನಿರ್ವಹಿಸಿಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಪಕ್ಷದ ನಾಯಕರು ಬಯಸ್ತಿದ್ದಾರೆ. ಆದರೆ ನೇರವಾಗಿ ಅದನ್ನು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲನ ಪಕ್ಷದ ಮೇಲೆ ಆಗಬಹುದು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.